ಈಶ್ವರ ಮಾಡೋದೆಲ್ಲ ಅವಾಂತರ. ಹಾರೋ ಇನ್ನು ದೇವ್ರಿಗೋಸ್ಕರ ಗಾಂಧಿನಗರದೆಲ್ಲ ಹುಡುಕ್ದೆ, ಕಡೆಗೆ ಮ್ಯಾಸ್ಟಿಕ್ ಅದು ಸಿಕ್ತು ತಂದೆ. ಮಾಮ ಚುಮ್ಮರಿ ತಂದಿ ಪಾರು ಇಷ್ಟೇನಾ? ಇದಕ್ ನೀ ದೇವ್ರಂದ್ಯಾ? ಯಮುನಾ ಇದಕ್ಕೋಸ್ಕರನೇ ಕಾಯ್ತಾ ಇದ್ಲು. ಖಾರ ಮಂಡಕ್ಕಿ ತನ್ನಿ ಅಂದ್ರೆ ಬಿಳಿ ಮಂಡಕ್ಕಿ ತಂದಿದ್ದೀರಲ್ಲ, ಇದು ಹೇಗ್ರಿ ದೇವ್ರಾಗತ್ತೆ? ದೇವ್ರಲ್ಲ ದ್ವಾರಪಾಲಕ. ಅಕ್ಕ ದೇವ್ರಂದ್ರ ನಾ ಬ್ಯಾರನ ತಿಳ್ಕೊಂಡಿದ್ದೆ. ಹುಬ್ಬಳ್ಳಿಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತೇನ್ರಿ? ಬೆಂಗಳೂರು ಬಂದು ಇದು ನಮ್ಮ ಪಾಲಿಗೆ ದೇವ್ರಾಗ್ಬಿಟ್ಟಿದೆ. ಅಕ್ಕ ನನ್ನ ಪಾಲಿಗೆ ದೇವ್ರು ಒಬ್ರ ವೇದ ಅವ್ರ. ಪಾರು ಇಷ್ಟೊತ್ ಕಾದಿದ್ದು ವೇಸ್ಟ್ ಆತು. ನಿನ್ ಗಂಡ ಹಿಂಗ್ ಮಾಡ್ತಾರ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬಾಳ್ ಬೇಜಾರಾತ್ ಪಾರು. ನನ್ ತುಂಬಾ ಅವಮಾನ ಮಾಡ್ತಾ ಇದ್ದೀರಾ. ಪಾರು ನಾ ಹೋಗ್ ಬರ್ತೀನಿ. ಇನ್ಯಾರಿಗೂ ನಿನ್ ಪತಿ ಪರಮೇಶ್ವರ ನಂಬ್ಕೊಂಡು ದೇವ್ರ ಆಸೆ ತೋರ್ಸ್ಬೇಡ. ಈಗ ನಾನು ಏನ್ ಮಹಾತಪ್ಪ ಮಾಡ್ಬಿಟ್ಟೆ ರೀ? ಒರಿಜಿನಲ್ ದೇವ್ರು ತಗೊಂಬನ್ನಿ ಅಂದ್ರೆ ದ್ವಾರಪಾಲಕ ತಂದಿದ್ದೀರಾ. ನಿನ್ಗೆ ಇಷ್ಟ ಆಗ್ಲಿಲ್ವಾ? ವಾಪಸ್ ಕೊಡು, ಬೇರೆ ತಗೊಂಡ್ ಬಾ. ಈ ಸಂಸಾರ ಸುಧಾರಣೆ ಆಗಲ್ಲ, ನಾನ್ ಸಾಯ್ತೀನಿ. ಏನ್ ನಿರ್ಧಾರ ತಗೊಂಡಿ? ಸಾಯ್ತೀನಿ. ಮೊದ್ಲ ಕೆಲ್ಸ ಮಾಡು. ಇಂಥ ಗಂಡನ ಜೊತೆ ಸಂಸಾರ ಮಾಡೋ ಬದ್ಲು ಈಗ ಸತ್ತು ಮುಂದಿನ ಜನದಾಗ ಚಲೋ ಗಂಡ ಹುಡುಕೋ. ಆಗಲ್ಲ. ತಡಿ, ಅಳು ನಿಂತ್ಮೇಲೆ ಮಾತಾಡ್ತೀನಿ. ಯಾಕ್ ದುಃಖ ಅಂತ ಕೇಳ್ತಿದೀಯಾ? ಗಂಡ ಸರಿ ಇಲ್ಮೇಲೆ ಬದ್ಬಿಟ್ಟು ಏನ್ ಪ್ರಯೋಜನ ಹೇಳು? ಏನಂತೀಯ? ದೇವ್ರು ತರ್ತೀನಿ ಅಂತ ದೇವ ತಗೊಂಬಂದ್ರು. ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಯಮುನನ್ ಜೊತೆ ಚಾಲೆಂಜ್ ಸೋತೋಗ್ಬಿಟ್ಟೆ. ಹಲೋ, ಯಾರು ಶಿಲ್ಪನ? ನಾ ಏನ್ ಬದುಕಿರೋದಿಲ್ಲ, ಸತ್ತೋಗ್ಬಿಡ್ತೀನಿ. ಈಗಾಗ್ಲೇ 10 ಜನ ಕೇಳಿದ್ದೀನಿ, ನೀನೊಂದ್ 10 ಜನ ಕೇಳ್ಬಿಡು. ಇಂಥ ಗಂಡನ್ ಜೊತೆ ಬದುಕಿರೋ ಬದ್ಲು. ಹೌದು, ಮಂಡಕ್ಕಿನೇ ಗೊತ್ತಿಲ್ದಿರೋ ಗಂಡನ್ ಜೊತೆ ಸಂಸಾರ ಮಾಡಿದ್ರೆ ಮಂಡೆ ಬಿಸಿ ಆಗುತ್ತೆ. ಆ ಗಂಡನ್ ಕಟ್ಕೊಳ್ಳೋದು ಒಂದೇ, ಕೈಯಲ್ಲಿ ವಿಷಯದ ಬಾಟ್ಲು ಇಟ್ಕೊಳ್ಳೋದು ಒಂದೇ. ಹಲೋ ಬಸವಟ್ಟಿ ಭೂಪ, ಮನೆಗಳ ದೀಪ, ನನ್ನ ದಾರಿ ತೋರ್ಸೋ ದಾರಿ ದೀಪ. ಇಷ್ಟಾಯ್ತು ಕಣ. ಮನೆ ಮಂದಿ ಎಲ್ಲ ಬಸವಟ್ಟಿಲಿ ಬೋರ್ ಹಾಕ್ಸ್ತಿದ್ದೀರಾ? ಆಗ್ಲೇ 11 ಬೋರ್ ಹಾಕ್ಸಿದ್ಯಲ್ಲ, ಇದು 12ನೇದ. ಒಂದ್ ತೊಟ್ಟಿನೂ ಬರ್ಲಿಲ್ವಾ? ಸರಿ ಹೋಯ್ತು, ಈಗೇನ್ ಮಾಡ್ಲಪ್ಪ? ಟಿವಿ ಟನ್ನೋರ್ಗೆ ಹೇಳ. ಹಲೋ ಸರ್. ಸರ್ ಇಲ್ಲಿ ಸರ್, ನಾನು ಕಲ್ಪನಾ, ಟಿವಿ 10 ಇಂದ ಬಂದಿದೀವಿ. ನಮ್ಗೊಂದು ಮುಖ್ಯವಾದ ವಿಷಯ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನ ಮತ್ತೆ ನಿಮ್ ಮಿಸಸ್ ನ ಇಂಟರ್ವ್ಯೂ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಯಾವ ವಿಷಯ ಮೇಡಮ್? ಸರ್, ನಿಮ್ ಹೆಂಡತಿ ಸಾಯ್ತಾ ಇದಾರಂತೆ, ಪ್ರೋಗ್ರಾಮ್ ಫಿಕ್ಸ್ ಆಗಿದೆಯಂತೆ. ಯಾರು ಹೇಳಿದ್ದು? ನಾನು ಹೇಳಿ ನಾರಾಯಣಪ್ಪ. ಅವರ ಧ್ವನಿ ಟಿವಿ ಟನ್ನೋರ್ಗೆ ಮುಟ್ಬಿಡ್ತಾರೆ. ಹೌದು ಸರ್, ಅದಕ್ಕೆ ನಾವು ನೀಟಾಗಿ ಶೆಡ್ಯೂಲ್ ಹಾಕೊಂಡ್ಬಿಟ್ಟಿದೀವಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಫುಲ್ ಬಿಲ್ಡಪ್ ಕೊಡ್ತೀವಿ. ಮಧ್ಯಾಹ್ನ 3:30 ಇಂದ 4 ಗಂಟೆ ಒಳಗಡೆ ಸತ್ರೆ ನಮ್ ಚಾನಲ್ಗೆ ಫುಲ್ TRP ಸರ್. ಡೆಡ್ ಬಾಡಿನ ಬೀದಿಲಿ ತೋರಿಸ್ಕೊಂಡು 7:30 ದಫನ್ ಮಾಡ್ಬಿಟ್ರೆ ಆ ಕತ್ಲಲ್ಲಿ ಬೆಂಕಿ ಕ್ಯಾಮ್ರಾಗೆ ಸೂಪರ್ ಆಗಿ ಕಾಣಿಸುತ್ತೆ ಸರ್. ನನ್ ಪಾರು ಸುಡ್ಬೇಕು ಅಂತಿದ್ದೀರಾ? ಇಲ್ಲ ಹೂಣೋಣ ಸರ್. ಏನ್ರಿ ಅವ್ಳು ಸಾಯ್ತಾಳೆ ಅಂತ ಆಟ ಬಿಡ್ತೀಯಾ? ಸಾಯೋದನ್ನ ಯಾರ ಕೈಲಾದ್ರೂ ತಪ್ಸಕ್ಕಾಗತ್ತೆ ಸರ್? ಮೊದ್ಲೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದ್ರು, ಆದ್ರೆ ಈ ತರ ಪ್ರೋಗ್ರಾಮ್ ಕೊಟ್ಟು ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋರು ತೀರಾ ಕಡಿಮೆ ಸರ್. ಯಮುನಾ, ಏನ್ ಹೇಳಿದಿರ ನನ್ಗೆ? ನನ್ನ ಹೆಂಡತಿ ಸತ್ತ 13 ದಿವಸಕ್ಕೆ ಇವನಿಗೆ ಮದುವೆ ಮಾಡ್ತೀರೇನ್ರಿ ನೀವು? ಹೌದ್ರಿ, ಒಂದ್ ಚುರುಮುರಿ ತರ ಯೋಗ್ಯತೆ ಇಲ್ಲದ ನಿಮ್ಮಂತ ಗಂಡನ ಮ್ಯಾಗ ನನ್ ಗೆಳತಿಗ್ ನಂಬಿಕೆ ಇರ್ಲಿಲ್ಲ. ಅದಕ್ಕ ಈ ಜವಾಬ್ದಾರಿನ ನಂಗ್ ವಹಿಸಾಳೆ. ಆಕೆ ಸತ್ಮೇಲೆ ನಾನೇ ಇವ್ರಿಗೆ ಲಗ್ನ ಮಾಡ್ತೀನಿ. ಆದ್ರೆ ನಾನು ಅವ್ಳು ಸಾಯೋದಕ್ ಬಿಡಲಿಲ್ಲ. ಪಾರು, ನನ್ಗೂ ಊರಾಗ ಬಾಳ್ ಕೆಲ್ಸವ. ಲೇಟ್ ಮಾಡಿದ್ರ ಸುಮ್ನೆ ಚಲೋ ಇರಂಗಿಲ್ಲ. ನೋಡು, ವಿಷದ ಬಾಟ್ಲ ತಂದಿನಿ, ಕುಡಿದ್ ಸತ್ ಬಿಡು. ಅಸಲ್ ಪಿಸಲ್ ಕಾ ಕಮ್ಜಾ ಚಡ್ಗ ಮಾನತ್ ಪಡ್ಯಾ ಸೊ ಮುರ್ಗಿ ಅಂಡ ಕಾಯಿಸ್ಬೇಕಿರ್ ರೈ. ಅಂಡ ಬಿಸಿರು ಕಾಯಿಸ್ರೇ. ಅಣ್ಣಯ್ಯ, ನಾನ್ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಅದಕ್ಕೆ ಇವಳ ಕೈಲಿ ವಿಷದ ಬಾಟ್ಲು ತರಿಸ್ಕೊಂಡಿದ್ದೀನಿ. ಇದು ಗಿಡ ಮರಕ್ಕೆ ಹೊಡೆಯುವಂತ ಸ್ಟ್ರಾಂಗ್ ಆಗಿರೋ ಕೆಮಿಕಲ್ ಇದು. ಯಾರು ವಿಷ ಮಾರೋಂಗಿಲ್ಲ. ನೀನು ಮನೇಲಿ ತಂದಿಟ್ಬಿಡೋ ತಪ್ಪು. ನಿನ್ಗೆ ಯಾರು ಇದನ್ನ ಕೊಟ್ಟಿದಾರೋ ನಾನು ಪತ್ತೆ ಹಚ್ತೀನಿ. ಮೇಲ್ಗಡೆ ದೊಡ್ಡ ಸಾಹೇಬ್ರು ನಮ್ ಸಾಹೇಬ್ ನಿಟ್ಕೊಂಡು ಜಾಡಿಸ್ತಾ ಇದಾರೆ. ಅಣ್ಣಯ್ಯ, ನಾನ್ ಸಾಯೋದಂತೂ ಗ್ಯಾರಂಟಿ. ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನಮ್ಮ ಸಾಹೇಬ್ರು ಟಿವಿ ನೋಡ್ಬಿಟ್ಟು ನನಗ್ ಬೆಂಡ್ ಎತ್ತಾ ಇದಾರಮ್ಮ. ನಮ್ಮ ಏರಿಯಾದಲ್ಲಿ ಈ ತರ ಅನಾಹುತ ನಡಿಬಾರ್ದು, ಆತ್ಮಹತ್ಯೆ ಮಹಾಪಾಪ ಅಂತ ಇದಾರೆ. ಈಗ ನೀವು ಸತ್ರೆ ಬೇರೆಯವರು ಅನುಸರಿಸ್ತಾರೆ, ನೀವು ಮಂಡಕ್ಕಿಗೆ ಸಾಯ್ತೀರಾ. ಜನ ನಿಮ್ಮನ್ನ ಅನುಸರಿಸ್ಕೊಂಡು ರೇಷನ್ ಅಕ್ಕಿಗೂ ಸಾಯ್ತಾರೆ, ಗೋಧಿಗೂ ಸಾಯ್ತಾರೆ, ಸಕ್ಕರೆಗೂ ಸಾಯ್ತಾರೆ. ಹೀಗಾಗ್ಬಾರ್ದಲ್ವಾ? ದೊಡ್ಡ ಸಾಹೇಬ್ರು ನಿಮ್ ಮೇಲೆ ಕೇಸ್ ಹಾಕಿ ಕ್ರಮ ತಗೊಂಡ ಕೇಳಿದಾರಮ್ಮ. ಏನ್ ಕೇಸ್ ಹಾಕ್ಲಿಕ್ಕತ್ತಾರ್ರಿ? ಹೇಳಿ ಅಣ್ಣಯ್ಯ, ಪರವಾಗಿಲ್ಲ. ನಾನೇನ್ ಹೇಳಿ ಬಿಡಮ್ಮ, ಕಮಿಷನರ್ ಸಾಹೇಬ್ರು ತುಂಬಾ ಗರಂ ಆಗಿದ್ದಾರೆ. ಆತ್ಮಹತ್ಯೆ ಅನ್ನೋ ಅನಿಷ್ಟ ಪದ್ಧತಿನ ನಿರ್ಮೂಲನೆ ಮಾಡಬೇಕು, ಅದನ್ನ ಮಾಡ್ಕೊಳಕ್ ಹೊರಟಿರೋ ನಿನ್ಗೆ ದೊಡ್ಡ ಶಿಕ್ಷೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಏನ್ ಶಿಕ್ಷೆ ಕೊಡ್ತಾರಂತೆ? ನೇಣ್ ಹಾಕಿದ್ರೆ ಹಗ್ಗ ನಿನ್ ಭಾರ ತಡೆಯಲ್ಲ ಅಂತ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ.